ಹಾಯ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭಾ. ಫ್ರೆಂಡ್ಸ್, ನನಗೆ ಮಂಡೇ ಈವ್ನಿಂಗಿಂದನೇ ಸ್ವಲ್ಪ ಚಳಿ ಚಳಿ ಸ್ಟಾರ್ಟ್ ಆಗೋಯ್ತು. ಅದೇನು ಅಂತ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗೇ ಇದ್ದೆ. ಈವ್ನಿಂಗ್ 6 ಗಂಟೆ ಆದಮೇಲೆ ಸ್ವಲ್ಪ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿ ಒಂದು 8-8:30 ಅನ್ನೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ನೋಡಿದರೆ ಜ್ವರ ಇಲ್ಲ, ಬರೀ ಚಳಿ ಮಾತ್ರ ಇತ್ತು. ಸರಿ, ಹಾಗಾಗಿ ಇನ್ನು ನಮ್ಮ ಮನೆಯವ್ರು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ರಾತ್ರಿ 10 ಗಂಟೆಗೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಕ್ಯಾಜುವಾಲ್ಟಿಗೆ ಕರ್ಕೊಂಡು ಹೋದರು. ಅಲ್ಲಿ ನೋಡಿದರೆ ಒಂದು ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಜ್ವರದ ಟ್ಯಾಬ್ಲೆಟು, ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟರು. ಹೋಗಿ ತಗೊಂಡು ಬಂದ್ವಿ. ಊಟ ಮಾಡಿ ಮಲ್ಕೊಂಡೆ ರಾತ್ರಿ. ಮರುದಿವಸ ಬೆಳಗ್ಗೆ ನೋಡಿದರೆ ಇದು ಏನಪ್ಪ, ಜ್ವರ ಏನಿರಲಿಲ್ಲ. ಆದರೂ ಸ್ವಲ್ಪ ಅದೇನೋ ಜ್ವರ ಇರಲಿಲ್ಲ ಅಂದರೆ ಮೇಲೆಗೆ ಇರಲಿಲ್ಲ, ಒಳಗಡೆ ಇತ್ತೇನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸುಸ್ತು, ಆಮೇಲೆ ಚಳಿ, ಹೆಡ್ಯಾಕ್ ಅಂತೂ ಸಿವಿಯರ್ ಇತ್ತು ನನಗೆ. ಅದೇನಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೆಯವರು ಅಂದರೆ ಎದ್ದು ಕೆಲಸ ಮಾಡೋಷ್ಟಂತೂ ಏನಿರಲಿಲ್ಲ ನನಗೆ. ಸಿಕ್ಕಾಪಟ್ಟೆ ಸುಸ್ತು ಇರೋದ್ರಿಂದ ಇಡ್ಲಿ ತಂದಿದ್ರು ಹೋಟೆಲಿಂದ. ಅದನ್ನೇ ಇಡ್ಲಿ ತಿಂದೆ. ಅದು ಹೋಟ್ಲ್ ಇಡ್ಲಿ ನನಗೆ ಅಷ್ಟು ಇಷ್ಟ ಆಗಲ್ಲ, ಅನಿವಾರ್ಯ ಹುಷಾರಿಲ್ಲದೆ ಇರೋಕೆ ತಿನ್ನ. ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭಾ. ಫ್ರೆಂಡ್ಸ್, ನನಗೆ ನಿನ್ನೆ ಎಲ್ಲ ಸ್ವಲ್ಪ ಜ್ವರ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಡೇ ನನಗೆ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಸ್ವಲ್ಪ ಸುಸ್ತು, ಆಮೇಲೆ ಹೆಡ್ಯಾಕು ಎಲ್ಲ ಇದೆ. ಇನ್ನೂ ಫುಲ್ ಕಡಿಮೆ ಆಗಿಲ್ಲ. ಆದರೂ ಕೂಡ ಎದ್ದು ಇವಾಗ ಸ್ವಲ್ಪ ಟಿಫಿನ್ ಮಾಡ್ತಾಯಿದ್ದೀನಿ. ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದಿದ್ದೆ. ಸುಮ್ಮನೆ ಕ್ಯಾಜುವಲ್ಟಿಗೆ ಹೋಗಿ ಬಂದಿದ್ದೆ ಅಷ್ಟೇ. ಇನ್ನೂ ಫಿಸಿಷಿಯನ್ ಹತ್ರ ಹೋಗಿಲ್ಲ ನಾನು. ನೋಡಬೇಕು, ಇನ್ನು ಇವತ್ತು ಕಡಿಮೆ ಆಗಿಲ್ಲ ಅಂದರೆ ಫಿಸಿಷಿಯನ್ ಹತ್ರ ಹೋಗಿ ಬರಬೇಕು. ಹಾಗಾಗಿ ಇವತ್ತು ನಾನು ಎಗ್ ರೈಸ್ ಮಾಡ್ತೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ ನಾನು ಎಗ್ ರೈಸ್ ಯಾವ ರೀತಿ ಮಾಡ್ತೀನಿ ಅಂತ. ನೋಡಿ, ಇವಾಗ ನಾನು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ. ಆಮೇಲೆ ಇವಾಗ ಏನಿದು ನವಲ್ಕೋಲು, ಆಮೇಲೆ ಕ್ಯಾರೆಟು, ಈರುಳ್ಳಿ ಸ್ವಲ್ಪ ಉದ್ದುದ್ದಿಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಮೊದಲು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಆವಾಗಲೇ ಅದಕ್ಕೆ ಎಗ್ ರೈಸ್ಗೆ ಏನಪ್ಪ ಅದು ಕ್ಯಾರೆಟು, ಆಮೇಲೆ ನವಲ್ಕೋಲು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೆ. ಅದು ಫ್ರೈ ಆಗ್ತಾಯಿದೆ. ಯಾಕಂದರೆ ನನಗೆ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇದೇನು ಹೈಟ್ ಮಾಡಿ ಇನ್ನೂ ಸ್ವಲ್ಪ ನನ್ನ ತಲೆ ಅರ್ಧ ಬರತ್ತೆ. ಅಷ್ಟು ಹೈಟಾ? ಆನ್ ಆಗೈತೆ ಕ್ಯಾಮ್ರಾ. ಸ್ವಲ್ಪ ಇನ್ನು ಸ್ವಲ್ಪ ಡೌನ್, ಇನ್ನು ಸ್ವಲ್ಪ
ಆನ್ ಮಾಡು. ಅದು ಸಾಕು. ಇದು ಫ್ರೈ ಆಗ್ತಾ ಇದೆ ಇವಾಗ ತರಕಾರಿ ಎಲ್ಲ. ಇವಾಗ ಇನ್ನೊಂದು ಕಡೆ ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನಾನು, ಯಾಕಂದರೆ ಅದು ಎಗ್ ರೈಸ್ ಅಲ್ವಾ. ಎಗ್ ರೈಸ್ಗೆ ಮೊಟ್ಟೆನ ಎಗ್ ಬುಜ್ ಥರ ಮಾಡ್ತೀನಿ, ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನಾನು. ಅಯ್ಯೋ ಇಲ್ಲ, ಇದು ಆನ್ ಆಗಿದೆ. ಅದಕ್ಕೆ ಎಗ್ ಬುರ್ಜಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ದೂರ ಇದೆ, ನಿಮಗೆಲ್ಲ ಕ್ಲಿಯರಾಗಿ ಕಾಣಲ್ಲ, ಯಾಕಂದರೆ ನನಗೆ ಕ್ಯಾಮ್ರಾ ಇಡೋಕ್ಕೆ ಹತ್ತಿರದಲ್ಲಿ ಇಡೋಕ್ಕೆ ಅಷ್ಟೊಂದು ಇಲ್ಲಿ ಆಗಲ್ಲ. ಇಷ್ಟೇ ದೂರದಲ್ಲೇ ಇಡಬೇಕು. ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ಇದು ಇವಾಗ ಈ ಥರ ಎಗ್ ಬುರ್ಜಿ ರೆಡಿಯಾಗಿದೆ. ಇದನ್ನು ಆಮೇಲೆ ರೈಸ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ನೀನೇ ಮಿಕ್ಸ್ ಮಾಡೋದು, ನಂಗೆ ಸುಸ್ತಿದೆ. ಸ್ವಲ್ಪ ರೆಡಿ ಆಗಿಬಿಟ್ಟು ನಿನ್ನೆ ಎಲ್ಲ ಇಡ್ಲಿ ತಂದು ತಿಂದಿದ್ದು ನಾವು ಟಿಫಿನ್ಗೆ ಅಂತ ಹೇಳ್ಬಿಟ್ಟು. ಇವತ್ತು ಇಡ್ಲಿನೇ ತಂದು ತಿಂದ್ಬಿಡು ಅಂತ ನಮ್ಮ ಮನೆಯವ್ರು ಹೇಳಿದರು. ಆದರೆ ಇದು ಪಾಸ್ ಆಗೈತೆ, ಏನು ಓಡ್ತಾ ಇದೆನಾ? ಇದು ಇಲ್ಲಲ್ಲ, ಓಡಾಕತ್ತೈತಿ. ರನ್ನಿಂಗಲ್ಲೇ ಇಲ್ಲ. ಅದು ನಿನ್ನೆ ಇಡ್ಲಿ ತಿಂದ್ವಿ, ಇವತ್ತು ಇಡ್ಲಿನ ತಂದು ತಿಂದ್ಬಿಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಆದರೆ ಇಡ್ಲಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ನಿನ್ನೆನೂ ಅದೇ, ಇವತ್ತು ಅದೇ. ಮೊದಲೇ ಹುಷಾರಿಲ್ಲ, ಬಾಯೆಲ್ಲ ಕೈ ಆಗೋಗ್ಬಿಟ್ಟಿದೆ. ಹಾಗಾಗಿ ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ ಮಗನಿಗೆ. ನಾನು ನೋಡೋಣ, ಸಾಧ್ಯ ಆದರೆ ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ತೀನಿ, ಯಾಕಂದ್ರೆ ಬಾಯೆಲ್ಲ ಕೈ ಆಗಿದೆ ಅಲ್ವಾ. ಎಗ್ ರೈಸು ತಿನ್ನೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸಾಧ್ಯ ಆದರೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ತೊಗೊಳ್ತೀನಿ ಅಷ್ಟೇ. ಇವಾಗ ಇದು ಫ್ರೈ ಆಗಿದೆ ತರಕಾರಿ. ಇದಕ್ಕೆ ರೈಸ್ ಬೆರೆಸ್ಕೊಳ್ತೀನಿ ಇವಾಗ. ಜೊತೆಗೆ ಅದಕ್ಕೆ ಸ್ವಲ್ಪ ಇದು ಮೆಣಸು ಪುಡಿ ಹಾಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಮೆಣಸು ಪುಡಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೆ, ಜೊತೆಗೆ ಮೆಣಸು ಪುಡಿನೂ ಹಾಕ್ತೀನಿ ಅದಕ್ಕೆ. ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಕೂಡ ಹಾಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಸ್ಟೇಜಲ್ಲಿ ನಾನು ಇದು ಎಗ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಎಗ್ ಬುರ್ಜಿ ಥರ ಮಾಡಿ ಇಟ್ಕೊಂಡಿದ್ನಲ್ವಾ, ಇದನ್ನು ಇವತ್ತು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಎಗ್ ರೈಸ್ ರೆಡಿ ಆಯಿತು. ಒಂದು 5 ನಿಮಿಷ ಈ ಥರ ಕ್ಲೋಸ್ ಮಾಡಿಟ್ಟು ಆಫ್ ಮಾಡಿದರೆ ಮುಗೀತು ಎಗ್ ರೈಸ್. ನಾನು ಇವಾಗ ನನಗೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಡ್ಬಿಡ್ತೀನಿ. ಟೀ ಕುಡಿದಿಲ್ಲ ಬೆಳಗ್ಗೆಯಿಂದ, ಯಾಕಂದರೆ ಹೆಡ್ ಹಾಕಿದೆ ಅಲ್ವಾ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ, ನನಗೆ ಗೊತ್ತಿಲ್ಲ. ನೋಡೋಣ, ಟೀ ಮಾಡ್ಕೊಂಡು ಕುಡಿತೀನಿ. ನಾನು ಸಿಗ್ತೀನಿ ಆಮೇಲೆ ನಿಮಗೆ. ನೋಡಿ ನನ್ನ ಫೇಸ್ ಎಲ್ಲ ಹೇಗಾಗಿದೆ, ಜ್ವರ ಬಂದುಬಿಟ್ಟು ಒಂಥರ. ಫ್ರೆಂಡ್ಸ್, ಇವಾಗ ಟಿಫಿನ್ ತಿಂದು ನನ್ನ ಮಗ ಡ್ಯೂಟಿಗೆ ಹೋದ. ಅದನ್ನೇ ಎಗ್ ರೈಸ್ ತಿಂದುಬಿಟ್ಟು ತೊಗೊಂಡ್ಬಿಟ್ಟು ಹೋದ. ಇವಾಗ ನಾನು ಟೀ ಮತ್ತು ಬಿಸ್ಕಿಟ್ ತಿಂತಾಯಿದ್ದೀನಿ. ಇವಾಗ ಹೆಡ್ಯಾಕಂತೂ ಕಡಿಮೆ ಆಗ್ತಾಯಿಲ್ಲ. ನೋಡೋಣ, ಸ್ವಲ್ಪ ಟೀ ಕುಡಿದ್ರೆ ಆಗಾದರೂ ಕಡಿಮೆ ಆಗುತ್ತೆ ಅನ್ನೋದು, ಅದಕ್ಕೆ ಟೀ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಇದೊಂದು ಏನಂದರೆ, ಈಗ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ, ಎಷ್ಟೇ ಏನೇ ಆದರೂ ಹೆಣ್ಮಕ್ಳಿಗೆ ಒಂದೊಂದು ಸರಿ ಎದ್ದು ಮಾಡೋದಂತೂ ತಪ್ಪಲ್ಲ. ಇದೆಲ್ಲ ನೋಡಿದರೆ ಒಂದ್ಸರಿ ಜಾಯಿಂಟ್ ಫ್ಯಾಮ್ಲಿನೇ ಬೆಸ್ಟ್ ಅನಿಸುತ್ತೆ. ಒಬ್ಬರು ಹುಷಾರಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಬ್ರು ಮಾಡಾದರೂ ಕೊಡ್ತಾರೆ. ಇಲ್ಲಾಂದರೆ ಎಷ್ಟೊತ್ತಿದ್ರು ನಾವೇ ಎದ್ದು ನಾವೇ ಮಾಡ್ಕೊಂಡು ನಾವೇ ತಿನ್ನಬೇಕು. ಈ ಪರಿಸ್ಥಿತಿ ಸಿಂಗಲ್ ಆಗಿರೋರು. ಈಗಿನವ್ರು ಸುಮಾರು ಜನ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಬೇಡ ಅಂತಾರೆ. ಯಾಕಂದರೆ ಅವ್ರಿಗೇನೋ ಗೊತ್ತಿರಲ್ಲ, ಈ ಥರ ಹುಷಾರಿಲ್ಲ ಅಂದರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅದೆಲ್ಲ ಗೊತ್ತಿರಲ್ಲ. ಹಾಗಾಗಿ ನನ್ನ ಪ್ರಕಾರ ಜಾಯಿಂಟ್ ಫ್ಯಾಮ್ಲಿನೇ ಬೆಸ್ಟ್ ಅಂತ ನನಗನ್ಸುತ್ತೆ. ಇವಾಗ ನೋಡಿ, ನಿನ್ನೆ ಒಂದು ದಿವಸ ಪಾಪ ನಮ್ಮ ಮನೆಯವರು ರಜಾ ಹಾಕಿದ್ರು, ಇದ್ದರು, ಎಲ್ಲ ಮಾಡಿದರು. ಹಾಗಂತೇಳ್ಬಿಟ್ಟು ಡೈಲಿ ರಜಾ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ, ಒಂದು ದಿವಸ ಅಷ್ಟೇ. ಹಾಗಾಗಿ ಇವತ್ತು ನಾನೇ ಎದ್ದು ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಈವ್ನಿಂಗ್ವರೆಗೂ ನೋಡ್ತೀನಿ. ಆವಾಗಲೂ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದ್ರೆ ಮಾಡಬಾರ್ದು ಅಂದ್ಕೊಂಡಿದ್ದೆ. ಸರಿ, ಇನ್ನು 1 ವೀಕ್ ಆಯ್ತಲ್ವಾ, ಅದಕ್ಕೆ ಒಂದು ವ್ಲಾಗ್ ಮಾಡಿ ಬಿಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.